ಏನು ಅಂತ ಹೇಳ್ಬಿಟ್ಟು ಒಬ್ರು ಗೆಸ್ಟ್ ಆ್ಯಡ್ ಆಗ್ತಾರೆ ಈಗ ನನ್ನ ವಿಡಿಯೋಗೆ. ಅವರೇ ಹೇಳ್ತಾರೆ, ಬನ್ನಿ ಕೇಳೋಣ ಏನು ಅಂತ. ನಂತರ ಒಂದು 3 months ಅಲ್ಲಿ ನಾನು ಒಂದು ಫಸ್ಟ್ ಪೇಮೆಂಟ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇದು ಬಂದು ಫಸ್ಟ್ ಪೇಮೆಂಟ್ ಬಂದಿರುವಂತದ್ದು. ಸೊ ಇದು ನಮ್ಮ ಫಸ್ಟ್ ಪೇಮೆಂಟು. ಇನ್ನೊಂದು ಚಾನಲ್ ಇದೆ MPL ಫುಡ್ ಜಗತ್ತು, ಆ ಚಾನಲ್ ಇಂದ ಫಸ್ಟ್ ಪೇಮೆಂಟು. 9 to 5 ಜಾಬ್ ಮಾಡ್ತಾ ಇದ್ರು ಕೂಡ ಏನೋ ಒಂದು ಪ್ಯಾಸಿವ್ ಇನ್ಕಮ್ ಅಂತ ನೀವು ಒಂದು ಸೈಡ್ ಅಲ್ಲಿ ಮಾಡ್ಕೋಬಹುದು. ನನಗೆ ಏನಾದರೂ ಸ್ಪೆಷಲ್ ಡೇ ಅಂತ ಹೇಳಿದಾಗ ನಾನು ಅವತ್ತು ತುಪ್ಪದ ದೀಪನ ಹಚ್ತೀನಿ. ಬಟ್ ಈಗ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗ ಒಂದು ಫುಡ್ ವ್ಲಾಗಿಂಗ್ ಚಾನಲ್ ನಡೆಸ್ತಾ ಇದ್ದೀವಿ ಅಂತಂದರೆ ನಿಜಕ್ಕೂ ಅದರಿಂದ ಇನ್ಕಮ್ ಇದೆ ಅಂತಲೇ ಅರ್ಥ. ಯಾರಾದರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ಸ್ನ ಮಾಡಿ. ನಿಮಗೆ ಹೀಗಾದರೂ ನನ್ನ ವ್ಯೂವರ್ಸ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ನನ್ನ ಕಡೆಯಿಂದ ಅನ್ನೋದೇ ನನ್ನ ಆಸೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ಶುಕ್ರವಾರ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಮುಗಿಸ್ಕೊಂಡು ಈಗ ಕೂತಿದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ನ್ಯೂಸ್ ಇದೆ. ಏನು ಅಂತ ಹೇಳ್ಬಿಟ್ಟು ಒಬ್ಬರು ಗೆಸ್ಟ್ ಆ್ಯಡ್ ಆಗ್ತಾರೆ ಈಗ ನನ್ನ ವಿಡಿಯೋಗೆ. ಅವರೇ ಹೇಳ್ತಾರೆ, ಬನ್ನಿ ಕೇಳೋಣ ಏನು ಅಂತ. ಇನ್ನು ಇವತ್ತು ಬೆಳಗ್ಗೆನೆ ಫ್ರೆಶ್ ಆಗಿ ಹೂವು ಎಲೆ ಎಲ್ಲ ತೊಗೊಂಡು ಬಂದಿದ್ರು. ಶುಕ್ರವಾರ ಅಲ್ವಾ, ಸೊ ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಕಳಶಕ್ಕೆ ಎಲೆ ಎಲ್ಲ ಚೇಂಜ್ ಮಾಡಿ ಪೂಜೆನೂ ಕೂಡ ಮಾಡಿಕೊಂಡೆ. ನನಗೆ ಏನಾದರೂ ಸ್ಪೆಷಲ್ ಡೇ ಅಂತ ಹೇಳಿದಾಗ ನಾನು ಅವತ್ತು ತುಪ್ಪದ ದೀಪನ ಹಚ್ತೀನಿ. ಇದನ್ನು ಅವಾಗಿಂದನೇ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಕೂಡ ತುಪ್ಪದ ದೀಪನ ಹಚ್ಬಿಟ್ಟು ದೇವರಿಗೆ ಪೂಜೆಯನ್ನು ಮಾಡಿಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು, 12-12:30 ಆಯಿತು ಅಂತ ಅನಿಸುತ್ತೆ. ಅದಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಇನ್ನು ನಾನು ಇವಾಗ ಫ್ರೀ ಆಗಿರೋದ್ರಿಂದ ಶುಕ್ರವಾರ ಎಷ್ಟೊತ್ತೇ ಆಗಲಿ ಪೂಜೆ ಮಾಡಿಬಿಟ್ಟೇ ನಾನು ತಿಂಡಿನ ಮಾಡ್ಕೊಳ್ತೀನಿ. ತಿಂಡಿ ಕೂಡ ಮಾಡಿಬಿಟ್ಟು ಕುತ್ಕೊಂಡೆ. ಗೈಸ್, ನನ್ನ ಬ್ಲಾಗ್ಗೆ ಒಬ್ಬರು ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳ್ದೆ ಅಲ್ವಾ, ನೋಡಿ ಇವರೇ ಅವರು ಗೆಸ್ಟ್. ಹಾಯ್ ಗೈಸ್, ವೆಲ್ಕಮ್. ಹಾಂ ಗೈಸ್, ಇವರೇ ನನ್ನ ಹಸ್ಬೆಂಡ್. ಸೊ ಇವತ್ತು ಅವರು ಇಲ್ಲಿ ಕೂತಿರೋದಕ್ಕೆ ಒಂದು ರೀಸನ್ ಇದೆ. ಅದನ್ನು ನಿಮ್ಗಳ ಜೊತೆನೂ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಸೊ ಏನು ರೀಸನ್ನು ಎತ್ತಾ ಅಂತ ಅವರೇ ಹೇಳ್ತಾರೆ, ಬನ್ನಿ ಕೇಳೋಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೊ ಯಾಕೆ ಅಂತಂದ್ರೆ ಈಗ ನಮ್ಮ ಒಂದು ಚಾನಲ್ ಕೂಡ ಇದೆ, MPL ಫುಡ್ ಜಗತ್ ಅಂತ, ನೀವು ಕೂಡ ನೋಡಿರ್ಬೋದು. ಸೊ ಈ ಒಂದು ಚಾನಲ್ನಲ್ಲಿ ಆ್ಯಕ್ಚುಲಿ ನಾನು ಫುಡ್ ರಿಲೇಟೆಡ್ ವೀಡಿಯೋಸ್ ಕೂಡ ಮಾತ್ರ ಮಾಡೋದು. ಸೊ ಹೋಟೆಲ್ ಇರ್ಬೋದು, ಕ್ಯಾಟ್ರಿಂಗ್ ಇರ್ಬೋದು, ಈ ಥರ ಒಂದು ಫುಡ್ ರಿಲೇಟೆಡ್ ವೀಡಿಯೋಸ್ನ ನೀವು ಕೂಡ ಮೆಚ್ಚಿದ್ದೀರಾ, ಮತ್ತು ನೀವು ಕೂಡ ಒಂದು ಸಬ್ಸ್ಕ್ರೈಬರ್ ಆಗಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಚಾನಲ್ಲು ಸ್ಟಾರ್ಟ್ ಆಗಿ ಒಂದು 10 months ಆಗಿದೆ. 10 months ಆಗಿ ಒಂದು 6 monthಲ್ಲೇ ನಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು. ನಂತರ ಒಂದು 3 months ಅಲ್ಲಿ ನಾನು ಒಂದು ಫಸ್ಟ್ ಪೇಮೆಂಟ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇದು ಬಂದು ಫಸ್ಟ್ ಪೇಮೆಂಟ್ ಬಂದಿರುವಂಥದ್ದು. ಸೊ ಇದು ಎಲ್ಲ ನಿಮ್ಮ ಒಂದು ಪ್ರೀತಿ ಆಶೀರ್ವಾದದಿಂದ ಬಂದಿದೆ. ಸೊ ಗೈಸ್, ನೋಡಿದ್ರಲ್ಲ, ಇದು ನಮ್ಮ ಫಸ್ಟ್ ಪೇಮೆಂಟು. ಇನ್ನೊಂದು ಚಾನಲ್ ಇದೆ MPL ಫುಡ್ ಜಗತ್ತು, ಆ ಚಾನಲಿಂದ ಫಸ್ಟ್ ಪೇಮೆಂಟು. ಸೊ ತುಂಬಾ ಖುಷಿ ಆಗ್ತಾ ಇದೆ, ಬಿಕಾಸ್ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಏನೂ ಗೊತ್ತಿಲ್ಲದೆ ನಾವು ಸ್ಟಾರ್ಟ್ ಮಾಡಿದ್ದೆವು. ಯೂಟ್ಯೂಬ್ ಅಂದ್ರೆ ಏನಂತ ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಬಿಕಾಸ್ ವಾಟ್ಸಪ್ಪಲ್ಲಿ ಒಂದು ಫೋಟೋ ಹಾಕೋದಕ್ಕೂ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೆ, ಆಗ್ತಾ ಇರಲಿಲ್ಲ. ಅಯ್ಯೋ ಅದೆಲ್ಲ ಏನು ಬಿಡು ಅಂತ ಹೇಳ್ಬಿಟ್ಟು. ಬಟ್ ಈಗ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗ ಒಂದು ಫುಡ್ ವ್ಲಾಗಿಂಗ್ ಚಾನಲ್ನ ನಡೆಸ್ತಾ ಇದ್ದೀವಿ ಅಂತಂದರೆ ನಿಜಕ್ಕೂ ಅದರಿಂದ ಇನ್ಕಮ್ ಇದೆ ಅಂತಲೇ ಅರ್ಥ. ಬಿಕಾಸ್ ನೀವು ಬೇರೆ ಏನೇ ಮೇಯ್ನ್ ಇನ್ಕಮ್ನ ಇಟ್ಕೊಂಡಿರ್ಬೋದು, ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಮಾಡ್ಕೋಬೇಕು ಅನ್ನೋ ತುಂಬ ಜನಕ್ಕೆ ಯಾರಿಗೆ ಆಸೆ ಇರಲ್ಲ ಅಲ್ವಾ, ಮಾಡ್ಕೋಬೇಕು ಅಂತ ಇರ್ತೀವಿ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ಮಾಡ್ತಾ ಇರೋ ಕೆಲಸನೂ ಬಿಡ್ದೇ ಇನ್ನೊಂದು ಏನಾದರೂ ಶುರು ಮಾಡ್ಕೋಬೇಕು, ಇನ್ನೊಂದು ಇನ್ಕಮ್ ಬೇಕು ನಮಗೆ ಅಂತಂದರೆ ಆರಾಮ್ಸೆ ಮಾಡ್ಕೋಬೋದು. ಅವ್ರ ಬಾಯಿನೇ ಕೇಳೋಣ ಬನ್ನಿ, ಅವ್ರ ಯೂಟ್ಯೂಬ್ ಚಾನಲ್ ಜರ್ನಿ ಹೇಗೆ ಶುರು ಆಯಿತು ಅಂತ. ಆ್ಯಕ್ಚುಲಿ ಅದು ಒಂದು ವೀಡಿಯೋ ಸುಮ್ಮನೆ ಅಚಾನಕ್ಕಾಗಿ ಅವರು ಹೋಗಿ ಫಿಶ್ ತೊಗೊಂಬರಕ್ಕೆ ಹೋಗಿ ವೀಡಿಯೋ ಮಾಡ್ಕೊಂಡ್ಬಂದು ಸುಮ್ಮನೆ ಆವಾಗ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ. ವೀಡಿಯೋ ಎಲ್ಲ ಎಡಿಟ್ ಮಾಡೋದು ಹೆಂಗೆ ಹಂಗೆ ಅಂತ ನೋಡ್ಕೊಳ್ತಾ ಇದ್ದೆ. ಸೊ ಅವರು ನೋಡ್ಕೊಳ್ತಾ ಇದ್ರಲ್ವ ಡೈಲಿ, ಅದನ್ನೇ ಎಡಿಟ್ ಮಾಡಿಬಿಟ್ಟು ಹಾಕಿದ್ರು ಅಷ್ಟೇ. ಅದು ನಮಗೆ 15K ವ್ಯೂಸ್ ಹೋಯಿತು ಫಸ್ಟು. ಅವಾಗ ನಮಗೊಂದು ಕಾನ್ಫಿಡೆಂಟ್ ಬಂತು, ನಿಜ ಅಲ್ವಾ ಇವರೆಲ್ಲ ಹೇಳ್ತಾ ಇರೋದು ಅಂದರೆ ಬೇರೆ ವ್ಲಾಗರ್ಸ್ಗಳು, ಯೂಟ್ಯೂಬರ್ಸ್ಗಳು ಹೇಳ್ತಾ ಇರೋದು ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಒಂದೊಂದು ವಿಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗಿತ್ತು ನಮ್ಮದು ಯೂಟ್ಯೂಬ್ ಜರ್ನಿ. ಸೊ ಇವಾಗ ಫಸ್ಟ್ ಪೇಮೆಂಟ್ನ ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಏನಂತ ಅವ್ರ ಬಾಯಲ್ಲೇ ಕೇಳೋಣ. ಸ್ನೇಹಿತರೆ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮಗೂ ಕೂಡ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಐಡಿಯಾ ಇರಲಿಲ್ಲ.
ಸೊ ಫಸ್ಟು ನನಗೆ ಯಾವ ಥರ ಒಂದು ಸೋಷಿಯಲ್ ಮೀಡಿಯಾಗೆ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ಗೆ ಇರ್ಬೋದು, ಯಾವ ಥರ ಎಂಟ್ರಿ ಮಾಡಿದೆ ಅಂತಂದರೆ, ನನಗೆ ಫಸ್ಟು ಯಾವುದೂ ಕಂಟೆಂಟ್ ಇರಲಿಲ್ಲ. ಸೊ ಯಾವ ಥರ ಒಂದು ಕಂಟೆಂಟ್ ಮಾಡೋದು ಅಂತ ಒಂದು ಐಡಿಯಾ ಇರಲಿಲ್ಲ. ಸೊ ಫಸ್ಟು ನನಗೆ ಒಂದು ಫಿಶ್ ಅಂಗಡಿದು ಒಂದು ಯೂಟ್ಯೂಬ್ ಫುಡ್ ರಿಲೇಟೆಡ್ ವಿಡಿಯೋ ಮಾಡಬೇಕಾದ್ರೆ ಒಂದು ಫುಡ್ದು ಮೀನ್ದು ಒಂದು ಫಿಶ್ ಶಾಪ್ದು ಒಂದು ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋ ಬಂದು ನಮಗೆ ಒಂದು 12,000 to 15,000 ವ್ಯೂಸ್ ಬಂತು. ನನಗೆ ಆಗ ಒಂದು ಕಾನ್ಫಿಡೆಂಟು ಬಂತು. ಸೊ ಈಗ ಫುಡ್ ರಿಲೇಟೆಡ್ ಒಂದು ವೀಡಿಯೋಸ್ ಮಾಡೋಣ, ಸೊ ಇದು ಪರವಾಗಿಲ್ಲ, ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾ ಇದೆ ಅಂತ ನಮಗೊಂದು ಐಡಿಯಾ ಬಂತು. ಸೊ ಅದಾದ ನಂತರ ನನಗೆ ಯಾವುದು ಒಂದು ಕ್ಯಾಟ್ರಿಂಗ್ ಇರ್ಬೋದು, ಈ ಹೋಟೆಲ್ ರಿಲೇಟೆಡ್ ಇರ್ಬೋದು, ಈ ಥರ ಒಂದು ವೀಡಿಯೋಸ್ನ ನಾನು ಮಾಡ್ಕೊತಾ ಬಂದಾಗ ತುಂಬ ಬೇಗನೆ ಅದು ಚಾನಲ್ಲು ಒಂದು 6 ಮಂತಲ್ಲಿ ಮಾನಿಟೈಸೇಷನ್ ಆಯಿತು. ನಂತರ 3 ಮಂತ್ಸಲ್ಲಿ ನನಗೆ ಏನೋ ಒಂದು ಅಮೌಂಟು ಈಗ ನಾನು ರಿಸೀವ್ ಮಾಡ್ಕೊಂಡಿರುವಂಥದ್ದು. ಸೊ ಇದೇ ಥರ ನೀವು ಒಂದು ಪ್ಯಾಸನ್ ಇನ್ಕಮ್ನ ಮಾಡ್ಕೋಬೇಕು ಅಂತಂದರೆ, ನೀವು 9 to 5 ಜಾಬ್ ಮಾಡ್ತಾಯಿದ್ರು ಕೂಡ ಏನೋ ಒಂದು ಪ್ಯಾಸಿವ್ ಇನ್ಕಮ್ ಅಂತ ನೀವು ಸೈಡಲ್ಲಿ ಮಾಡ್ಕೋಬೋದು. ಈ ಥರ ಒಳ್ಳೆಯ ಇನ್ಕಮ್ನ ನೀವು ಮಾಡಿಕೊಂಡು ಲೈಫಲ್ಲಿ ಕೂಡ ಸಕ್ಸಸ್ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಜ ಗೈಸ್, ಏನು ಅಂತಂದರೆ ಒಂದೇ ಇನ್ಕಮ್ನ ನಂಬ್ಕೊಂಡು ನಿಜವಾಗ್ಲೂ ಲೈಫ್ ಲೀಡ್ ಮಾಡೋದು ಕಷ್ಟ. ಬ್ಯಾಕಪ್ಗೆ ಅಂತ ಏನಾದ್ರು ಒಂದಿರಬೇಕು. ಸೊ ಇದು ಒಂದೇ ಅಂತ ಏನಲ್ಲ, ಯೂಟ್ಯೂಬೇ ಅಂತ ಏನೂ ಇಲ್ಲ, ಇದು ನಮಗಾಗಿದ್ದ ಎಕ್ಸ್ಪೀರಿಯೆನ್ಸು. ನೀವು ಕೂಡ ಅಷ್ಟೇ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಿದ್ರೆ ಧೈರ್ಯವಾಗಿ ಶುರು ಮಾಡಿ. ಅದರಲ್ಲಿ 2026 ಕಂಟೆಂಟ್ ಕ್ರಿಯೇಷನ್ಗೆ ಸಿಕ್ಕಾಪಟ್ಟೆ ಜನ ಈಗ ಶುರು ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಯೂಟ್ಯೂಬಲ್ಲಿ ನೋಡಿರ್ಬೋದು. ಮೊದಲೆಲ್ಲ ಇಷ್ಟೊಂದು ಜನ ಬ್ಲಾಗರ್ಸ್ ಎಲ್ಲ ಎಲ್ಲಿದ್ದರು, ಈಗಂತೂ ತುಂಬ ಜನ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಅದ್ರಲ್ಲಿ ದುಡ್ಡಿದೆ ಗೈಸ್, ದುಡ್ಡಿಲ್ಲ ಅಂತ ಅಲ್ಲ, ಓಪನ್ ಆಗೇನೆ ಹೇಳ್ತಾ ಇದ್ದೀರಿ. ಎಷ್ಟು ಬಂದಿದೆ ಏನು ಅಂತ ನಾವು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹೇಳೋ ಹಾಗಿಲ್ಲ. ಬಟ್ ನಾನು ಒಂದು ಅಂದಾಜು ಮೇಲೆ ಹೇಳ್ತೀನಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ಇದು ನಮಗೆ ರಿಸೀವ್ ಆಗಿದ್ದು ಪೇಮೆಂಟ್ ಲಾಸ್ಟ್ ಮಂತೇ ರಿಸೀವ್ ಆಗಿತ್ತು. ಬಟ್ ನಮ್ಮದು ಅಡ್ರೆಸ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು 1 ಮಂತ್ ನಾವು ಪೇಮೆಂಟ್ ತೊಗೊಳ್ಳೋದು ಡಿಲೇ ಆಯಿತು. ಬಿಕಾಸ್ ನಮ್ಮದು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ವೆರಿಫಿಕೇಷನ್ ಕೊಡಬೇಕಾಗುತ್ತೆ, ಅಡ್ರೆಸ್ ವೆರಿಫಿಕೇಷನ್ನು ಮತ್ತು ಪಿನ್. ನಾವು ಗೂಗಲ್ ಪಿನ್ ಎಲ್ಲ ರಿಸೀವ್ ಮಾಡ್ಕೊಳ್ತಾರಲ್ಲ, ಆ ರೀತಿ ನಾವು ಮಾಡಿರಲಿಲ್ಲ. ನಾವು ಮಾಡ್ರನ್ ಆಗಿ ಹೊಸ್ದಾಗಿ ಒಂದು ಬಿಟ್ಟಿದ್ದಾರೆ, ಪರ್ಸೋನಾ ಅಂತ ಹೇಳ್ಬಿಟ್ಟು, ಫೇಸ್ ಡಿಟೆಕ್ಷನ್ ವೆರಿಫಿಕೇಷನ್ನು, ಅದನ್ನು ಮಾಡಿದ್ವಿ. ಸೊ ಅದರಿಂದ ಒಂದು ಸ್ವಲ್ಪ ಡಿಲೇ ಆಗಿಬಿಟ್ಟು ನಮಗೆ ಈ ಮಂತ್ ನಾವು ಅಮೌಂಟ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಬಟ್ ಅದು ನಮಗೆ ಆ್ಯಕ್ಚುಲಿ ಬಂದಿದ್ದು ಲಾಸ್ಟ್ ಮಂತು. ಎಷ್ಟು ಬಂದಿದೆ ಅಂತ ಹೇಳಬೇಕಂದ್ರೆ, ಒಂದು 5,000 ರುಪೀಸ್ ಸ್ಯಾರಿನ ತೊಗೋತೀನಿ ಅಂತಂದರೆ ನೀವು 2 ಸ್ಯಾರಿನ ತೊಗೋಬೋದು. ಅಷ್ಟು ಅಮೌಂಟ್ ಬಂದಿದೆ. ನೀವೇ ಅಂದಾಜು ಮಾಡ್ಕೊಳ್ಳಿ ಎಷ್ಟು ಬಂದಿರ್ಬೋದು ಅಂತ ಹೇಳ್ಬಿಟ್ಟು. ನೋಡ್ಬೋದು ಗೈಸ್ ನೀವು, ಇಷ್ಟು ಅಮೌಂಟ್ ಬಂದಿದೆ. ಜಾಸ್ತಿ ಏನೂ ಬಂದಿಲ್ಲ, ನಾನು ಆಗಲೇ ಹೇಳ್ದಂಗೆ. ಒಂದು 5,000 ರುಪೀಸ್ ಸ್ಯಾರಿನ ತೊಗೊಂಡ್ರೆ 2 ಸ್ಯಾರಿನ ತೊಗೋಬೋದು ನೀವು, ಅಷ್ಟು ಅಮೌಂಟ್ ಬಂದಿದೆ. ಹ್ಯೂಜ್ ಅಮೌಂಟ್ ಅಂತ ನಾನೇನು ಹೇಳೋದಿಲ್ಲ, ಬಟ್ ಕಮ್ಮಿನೂ ಅಲ್ಲ, ಓಕೆ ಅನ್ನೋ ಥರ ಇದೆ. ನೋಡಿ, ನೀವು ಕೂಡ ಯಾರಾದರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ಸ್ನ ಮಾಡಿ. ನಿಮ್ಗೆ ಏನೇ ಸಿಲಿ ಡೌಟ್ಸ್ ಇದ್ದರೂ ಅಷ್ಟೇ, ಎಡಿಟಿಂಗ್ ಹೆಂಗೆ ಮಾಡೋದು, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ, ಏನೇ ಸಿಲಿ ಡೌಟ್ಸ್ ಇದ್ರೂ ಕೇಳಿ. ನಿಜವಾಗ್ಲೂ ನನಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಕಾಮೆಂಟ್ಸ್ನಲ್ಲಿ ರಿಪ್ಲೈ ಮಾಡ್ತೀನಿ, ಅಥವಾ ಸಪ್ರೇಟ್ ಒಂದು ವಿಡಿಯೋ ಬೇಕಿದ್ರೆ ಮಾಡಿಬಿಟ್ಟು ಹಾಕ್ತೀನಿ. ಸೊ ನನ್ನ ಚಾನಲ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ನನ್ನ ಹಸ್ಬೆಂಡ್ ಹೊರಟೋದ್ರು, ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಬಟ್ ನಿಜವಾಗ್ಲೂ ಗೈಸ್, ಯೂಟ್ಯೂಬಲ್ಲಿ ಇನ್ಕಮ್ ಇದೆ, ಆರಾಮ್ಸೆಯಾಗಿ ಎಲ್ಲರೂ ಮಾಡ್ಕೋಬೋದು. ನಿಮಗೆ ಯಾವ್ಯಾವುದ್ರಲ್ಲಿ ಪ್ಯಾಷನ್ ಇದೆಯೋ ಅದನ್ನು ಫಸ್ಟು ನೋಟ್ ಮಾಡ್ಕೊಳ್ಳಿ. ಆ ಪ್ಯಾಷನ್ ಮೇಲೆ ಒಂದು ಚಾನಲ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ವಿಡಿಯೋಸ್ ಮಾಡೋದಕ್ಕೆ ಶುರು ಮಾಡಿ. ಒಬ್ಬೊಬ್ಬರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಒಬ್ಬೊಬ್ಬರಿಗೆ ವ್ಲಾಗಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಒಬ್ಬೊಬ್ಬರಿಗೆ ಈ ಸ್ಟಿಚಿಂಗ್ ಮಾಡ್ತಾರಲ್ಲ ಅದನ್ನು ತೋರಿಸೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆ್ಯಂಡ್ ಒಬ್ಬೊಬ್ಬರಿಗೆ ಡ್ರಾಯಿಂಗು, ಪೇಂಟಿಂಗು, ತುಂಬ ವೆರೈಟೀಸ್ ಆಫ್ ನೀಚ್ಗಳಿದೆ. ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಮಾಡ್ತಾ ಹೋಗ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಕೀ ಅಂತಲೇ ಹೇಳ್ಬೋದು. ಬಿಕಾಸ್ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಆವಾಗ ತುಂಬ ಚೆನ್ನಾಗಿ ರೀಚ್ ಸಿಗುತ್ತೆ ನಮ್ಮ ವೀಡಿಯೋಸ್ಗಳಿಗೆ. ಆ್ಯಂಡ್ ಆಡಿಯನ್ಸ್ ಎಂಗೇಜ್ಮೆಂಟ್ ಆಗಿರ್ಬೋದು, ಥಂಬ್ನೇಲ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಒಂದು ವಿಡಿಯೋ ಕ್ಲಿಕ್ ಆಗಬೇಕು ಅಂತ ಅಂದರೆ. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ನಲ್ಲಿ ಕೇಳಿ ಅಥವಾ ಕಾಮೆಂಟ್ಸ್ನ ಮಾಡಿ. ಸೊ ದಟ್ ನಾನು ನೋಡಿಬಿಟ್ಟು ಅದಕ್ಕೆ ಆದಷ್ಟು ರಿಪ್ಲೈ ಮಾಡಕ್ಕೆ ಕೊಡ್ತೀನಿ, ಅಥವಾ ರಿಲೇಟೆಡಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಬಿಕಾಸ್ ನನ್ನ ಚಾನಲ್ನ ವ್ಯೂವರ್ಸ್ಗೆ ಅಥವಾ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ಏನಾದರೂ ಒಂದು ಪುಟ್ಟದ್ದು ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ಮಾಡೋದಕ್ಕೆ ರೆಡಿ. ಸೊ ದಟ್ ಏನೇ ಇನ್ಫಾರ್ಮೇಷನ್ ಅಥವಾ ನಿಮ್ಗೆ ಸಿಲ್ಲಿ ಡೌಟ್ಸ್ ಇದ್ದರೂ ಪರವಾಗಿಲ್ಲ ಕೇಳ್ಬೋದು. ಐ ಆಮ್ ರೆಡಿ ಟು ರಿಪ್ಲೈ.
ಸೊ ಹೀಗಾದರೂ ನನ್ನ ವ್ಯೂವರ್ಸ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ನನ್ನ ಕಡೆಯಿಂದ ಅನ್ನೋದೇ ನನ್ನ ಆಸೆ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಅಷ್ಟೇ ನಾನು ಸಣ್ಣ ಪುಟ್ಟ ಏನಾದರೂ ಒಂದು ಇನ್ಫಾರ್ಮೇಷನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ವಿಡಿಯೋ ನೋಡೋರ್ಗೂ ಕೂಡ ಏನಾದರೂ ಒಂದು ಹೆಲ್ಪ್ ಆಗಬೇಕು ಅವರಿಗೆ ಅಂತ ಹೇಳ್ಬಿಟ್ಟು ನನ್ನ ಆಶಯ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ರಿಯಲ್ ಫುಡ್ ಜಗತ್ತು ಹೇಳಿದ್ನಲ್ಲ, ಆ ಚಾನಲ್ದು ನೇಮ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಚಾನಲ್ ಲಿಂಕ್ ನೇಮು ಚೆಕ್ಔಟ್ ಮಾಡಿ, ಎಲ್ಲ ವೀಡಿಯೋಸ್ಗಳು ಹೇಗೆ ಬರ್ತಿದೆ ಅಂತ ಹೇಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಆ ಚಾನಲ್ಗೂ ಕೂಡ ಬೇಕು, ಆ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Bye. Bye.